ಶಿಕ್ಷಣದ ಉದ್ದೇಶ ಏನು, ಪರ್ಪಸ್ ಏನು? ನಿಮ್ಮ ಕೈಗೊಂದು ಡಿಗ್ರಿ ಸರ್ಟಿಫಿಕೇಟ್ ಕೊಡೋದಾ, ಅಥವಾ ಯಾವುದಾದ್ರೂ ವೃತ್ತಿಯನ್ನು ಮಾಡುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿಸುವುದಾ, ನಿಮಗೆ ಯಾವುದಾದ್ರೂ ಜಾಬ್ ಕೊಡಿಸೋದಾ? ವಾಟ್ ಈಸ್ ದ ಪರ್ಪಸ್ ಆಫ್ ಇಟ್? ಶಿಕ್ಷಣ ಸಾವಿರಾರು ವರ್ಷಗಳಿಂದನೂ ಇದೆ. ಓದ್ತೀವಲ್ಲ ನಾವು, ಪಾಂಡವರು ಗುರುಕುಲಕ್ಕೆ ಹೋದರು, ರಾಮ ಲಕ್ಷ್ಮಣರು ಗುರುಕುಲಕ್ಕೆ ಹೋದರು. ಅಂದರೆ 6-7 ವರ್ಷಗಳ ಹಿಂದಿನಿಂದನೂ ಶಿಕ್ಷಣ ವ್ಯವಸ್ಥೆ ಇದೆ. ಬಟ್ ಅವಾಗೇನು ಜಾಬ್ ತಗೋಬೇಕಾಗಿಲ್ಲ ಯಾರಿಗೂ. ಡಿಗ್ರಿ ಮುಗಿಸಿದ ಮೇಲೆ, ಡಿಗ್ರಿ ಮುಗಿಸ್ಕೊಂಡು ಸರ್ಟಿಫಿಕೇಟ್ ಮೇಲೆ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇನ್ನೇನೋ ಶುರು ಅಂಥದ್ದೇನು ಇರಲಿಲ್ಲ. ಶಿಕ್ಷಣ ಇತ್ತು. ಶಿಕ್ಷಣದ ಈಗಿನ ಸ್ವರೂಪ ಹಿಂಗಿದೆ ಅಷ್ಟೇ. ನೀವು ಬರ್ತೀರಿ, ಏನೋ ಒಂದು ಸ್ಟ್ರೀಮ್ ಆಯ್ಕೆ ಮಾಡ್ಕೊಳ್ತೀರಿ. ಇಲ್ಲಿ ಕಾಮರ್ಸು ಸೈನ್ಸ್ನವ್ರು ಇದ್ದೀರಿ, ನಿಮ್ಮ ಆಯ್ಕೆಯ ಸ್ಟ್ರೀಮು. ಇಲ್ಲಿಂದ ಮುಂದೆ ಒಂದಷ್ಟು ಜನರಿಗೆ ನಾವು ನೀಟ್ ಬರೀಬೇಕು, JEE ಬರೀಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಆಸೆಗಳಿರ್ತವೆ. ಮತ್ತು ಕೆಲವರು ಜೀವನ ಹೆಂಗೆ ಬಂದ್ರೆ ಹಂಗೆ ಹೋದ್ರಾಯ್ತು ಅಂದ್ಕೊಂಡು ನೀವೇನೋ ಅಪ್ಪ ಅಮ್ಮ ಕಳಿಸಿರ್ತಾರೆ ಅಂತ ಒಂದಷ್ಟು ಜನ ಬಂದಿರ್ತೀರಿ. ಆಲ್ ದಟ್ ಈಸ್ ಫೈನ್. ನಿಮ್ಮ ಫೌಂಡ್ರ್ ಹೇಳಿದ್ರಲ್ಲ, ಅದೇನೋ ಕೋಟಾದಲ್ಲಿ ಏನೋ JEE ಜಾಸ್ತಿ ಮಾರ್ಕ್ಸ್ ತಗೊಂಡು ಅವ್ನು ಸನ್ಮಾನ ಮಾಡ್ತಿರೋ ಅವ್ನಿಗೆ ಸಂಬಂಧ ಇಲ್ದವ್ರಂಗೆ ಕೂತ್ಕೊಂಡಿದ್ನಂತವನು. ನಿಜ, ಅಂಥವು ಭಾಳ ನೋಡಿದ್ದೀನಿ ನಾನು. ದೇಶದಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ, ಯಾವುದು JEE ಅಲ್ಲ, ಅದು ಯಾವುದು IITಗೆ ಹೋಗೋಕ್ಕೇನೋ ಬರೀತಾರಲ್ಲ, ಹಾಂ, ಅದನ್ನು ಪ್ರಿಪೇರ್ ಆಗ್ತಿದ್ದಾರೆ. ನನಗೆ ಸಾರಿ, ನನಗಂದರೆ ಇವರೆಲ್ಲ ಇಂಟ್ರಡಕ್ಷನ್ ಮಾಡಿ ನಾನೇನೋ ಭಾಳ ದೊಡ್ಡ ಬೃಹಸ್ಪತಿ ಅನ್ನೋ ಥರ ಹೇಳಿರ್ತಾರೆ. ಹಾಗೇನಿರಲ್ಲ. ಹಾಂ, ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಒಂದು IIT ಅಡ್ಮಿಷನ್ ತಗೋಬೇಕು ಅಂತ ಒದ್ದಾಡ್ತಿರ್ತಾರೆ. ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಪೇಪರ್ ಬರೀತಾರೆ, ಓದ್ತಾರೆ. ಅವರ ಕನಸು ಏನಂದ್ರೆ IITಗೆ ಹೋಗ್ಬೇಕು ಅಂತ. ನಾನು ಕುಂಭಮೇಳ ಸುದ್ದಿ ನೋಡ್ತಾ ಇದ್ದೆ. IIT ಮುಗಿಸಿ ಬಂದವನೊಬ್ಬ ಅಲ್ಲಿ ಗಾಂಜಾ ಸೇದ್ ಕೂತ್ಕೊಂಡಿದ್ದ. ಅಂದರೆ ನಾನು ಜನರಲೈಸ್ ಮಾಡ್ತಿಲ್ಲ, ನನ್ನೊಳಗೊಂದು ಪ್ರಶ್ನೆ ಬರುತ್ತೆ ಅಷ್ಟೇ. ಅದು ಇವರೆಲ್ಲ ಆ ಕಡೆ ಹೋಗ್ತಿದ್ರೆ ಅವ್ನು ಆ ಕಡೆಯಿಂದ ಇನ್ನೆಲ್ಲ ಹೋಗಿದ್ದಾನಲ್ಲಪ್ಪ ಅಂತ. ಈ ಎಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಹೋಗಿ ನೀವು ಫೈನಲ್ ಸೆಮಿಸ್ಟರ್ ಇರ್ತಾರೆ, ಕ್ಯಾಂಪಸ್ ಸೆಲೆಕ್ಷನ್ ಬರ್ತಾರೆ, ಆ ಕಂಪನಿ ಈ ಕಂಪನಿ ಎಲ್ಲರೂ ಬೋರ್ಡ್ ಹಾಕಿ ನಮ್ಮ ಕಂಪ್ನಿಯ ಏನು ನಮ್ಮ ಕಾಲೇಜಿನಿಂದ ಇಷ್ಟು ಪ್ಯಾಕೇಜಿಗೆ ಸೆಲೆಕ್ಟ್ ಆದರು, ಅಷ್ಟು ಪ್ಯಾಕೇಜಿಗೆ ಸೆಲೆಕ್ಟ್ ಆದರು, ಪೇಪರಲ್ಲಿ ಸುದ್ದಿ ಬರ್ತವೆ. ನನಗೆ ಬೆಂಗಳೂರಲ್ಲಿ ಅವಾಗ ಇಸ್ಕಾನ್ಗೆ ಹೋಗೋ ಅಭ್ಯಾಸ ಇದೆ. ಅಲ್ಲಿ ಜುಬ್ಬಾ ಪೈಜಾಮ ಹಾಕ್ಕೊಂಡು ಗಂಧ ಹಚ್ಕೊಂಡು ಸೇವೆ ಮಾಡ್ತಾ ನಿಂತಿರ್ತಾರೆ. ಪ್ರತಿಯೊಬ್ಬರನ್ನು ಕೇಳಿದ್ರೆ ಹೇಳೋದವ್ರೆ ಅವ್ರು, ನಾವು ಆ ಮಲ್ಟಿನ್ಯಾಷನಲ್ ಕಂಪ್ನಿಲಿದ್ವಿ, ಆ ದೇಶದಲ್ಲಿದ್ವಿ, ಸಾಕು ಅಂತ ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಅಂತಾರೆ ಅವರು. ಅಂದರೆ ಇರುವುದೆಲ್ಲವ ಬಿಟ್ಟು ಇರದುದರ ಹೆಡೆಗೆ ತುಡಿತಾ ಇದೆಯಲ್ಲ, ಅಂಥದ್ದೇ ಜೀವನ. ಬೇಸಿಕಲಿ ಹೇಳ್ತಾ ಇದ್ದದ್ದು ಶಿಕ್ಷಣದ ಉದ್ದೇಶ ಏನು ಅಂತ. ಇದೆಲ್ಲ ಮಾಡ್ತಿದ್ದೀವಲ್ಲ, ಏನು ಉದ್ದೇಶ? ಆಫ್ಟರ್ ಥಿಂಕಿಂಗ್ ಅ ಲಾಟ್, ವಾಟ್ ಇಟ್ ಬಾಯ್ಲ್ಸ್ ಡೌನ್ ಈಸ್, ಶಿಕ್ಷಣದ ಉದ್ದೇಶ ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಕಲಿಸ್ಕೊಡೋದಷ್ಟೇ. ನೌಕರಿ ಕೊಡಿಸೋದು ಅಲ್ಲ, ಸರ್ಟಿಫಿಕೇಟ್ ಸ್ವಾತಂತ್ರ್ಯವನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ತಿಳಿಸಿಕೊಡುವುದು ಶಿಕ್ಷಣ. ಯಾವುದೋ ಬೀದಿಲಿ ಒಂದು ನಾಯಿ ಹೋಗ್ತಾ ಇರುತ್ತೆ. ಆ ನಾಯಿಗೆ ಕುತ್ತಿಗೆಗೆ ಬೆಲ್ಟ್ ಕಟ್ಟಿ ಚೈನ್ ಹಿಡ್ಕೊಂಡ್ರೆ ಆಗೋದಿಲ್ಲ. ಆ ನಾಯಿಗೆ ಒದ್ದಾಡುತ್ತದು, ಕೊಸರಾಡುತ್ತದು. ಬೆಲ್ಟ್ ಬಿಚ್ಚಿದ ತಕ್ಷಣ ಏನು ಮಾಡುತ್ತೆ? ರೋಡ್ ಸೈಡ್ ಯಾವುದೋ ಹೊಲಸು ತಿನ್ನಕ್ಕೆ ಓಡೋಗುತ್ತದು. ಬಟ್ ಇನ್ನೊಂದು ನಾಯಿ ಇರುತ್ತೆ, ಪೊಲೀಸ್ ಡಾಗ್. ಇಟ್ ಈಸ್ ಟ್ರೈನ್ಡ್. ಅದಕ್ಕೆ ಯಾರು ಹಗ್ಗ ಕಟ್ಟಬೇಕು ಅಂತಿಲ್ಲ, ಚೈನ್ ಕಟ್ಟಬೇಕು ಅಂತಿಲ್ಲ. ಅದಕ್ಕೊಬ್ಬ ಹ್ಯಾಂಡ್ಲರ್ ಇರ್ತಾನೆ. ಹ್ಯಾಂಡ್ಲರ್ ಹೋದಲ್ಲಿ ಹೋಗುತ್ತೆ, ಹ್ಯಾಂಡ್ಲರ್ ಬಂದಲ್ಲಿ ಬರುತ್ತೆ, ಹ್ಯಾಂಡ್ಲರ್ ಕೂತ್ಕೊಂಡ್ರೆ ಕೂತ್ಕೊಳ್ಳುತ್ತೆ, ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ. ಇಟ್ ಈಸ್ ಟ್ರೈನ್ಡ್. ಅದಕ್ಕೊಂದು ಶಿಕ್ಷಣ ಸಿಕ್ಕಿದೆ. ಆ ನಾಯಿಗೆ ತನಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನೋದು ಗೊತ್ತು. ಶಿಕ್ಷಣದ ಉದ್ದೇಶ ಅಷ್ಟೇ ಅನಿಸುತ್ತೆ. ದ್ಯಾಟ್ ಈಸ್ ವಾಟ್ ಐ ಫೀಲ್. ಸಿಕ್ಕಿರುವ ಸ್ವಾತಂತ್ರ್ಯ ಹೆಂಗೆ ಬಳಸ್ಕೊಳ್ಬೇಕು ಅಂತ. ಅಷ್ಟನ್ನು ಕಲಿಸುವಲ್ಲಿ ಈ ವಿದ್ಯಾಸಂಸ್ಥೆ ಯಶಸ್ವಿ ಆದರೆ ನೀವು ಗೆದ್ರಿ ಜೀವನದಲ್ಲಿ ಅಂತ ಅರ್ಥ. ನೀವು ಗೆದ್ರಿ ಜೀವನದಲ್ಲಿ. ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಬಳಸಿಕೊಳ್ಳೋದು ಅಂದರೆ ಏನು? ಈಗ ನಿಮಗೂ ಸಾಕಷ್ಟು ಸ್ವಾತಂತ್ರ್ಯ ಇದ್ದಾವೆ, ನಿಮಗೂ ಇದೆ ಸ್ವಾತಂತ್ರ್ಯ.
ಪಿ ಯು ಸಿಲೇ ಇಷ್ಟು ಸ್ವಾತಂತ್ರ್ಯ ಇದೆ. ಡಿಗ್ರಿಗೆ ಹೋದ್ಮೇಲೆ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಡಿಗ್ರಿ ಮುಗಿಸಿದ್ಮೇಲೆ ಮತ್ತೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾವ್ಯಾವುದೋ ಊರಿಂದ ಬಂದಿದ್ದೀರಿ, ಬೆಂಗಳೂರಿಗೆ ಹೋಗಿ ಒಂದು ಜಾಬ್ ತಗೊಳ್ತೀರಿ, ಯಾರೋ ಪಿ ಜಿಲಿ ಇರ್ತೀರಿ, ಇನ್ಯಾರೋ ರೂಮ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆಗೆ ಇರ್ತೀರಿ. ಎಷ್ಟೊತ್ತಿಗೆ ಬಂದೆ, ಎಷ್ಟೊತ್ತಿಗೆ ಹೋದೆ, ಯಾರ ಜೊತೆಗೆ ಹೋಗಿದ್ದೆ ಹೇಳೋರು ಕೇಳೋರು ಯಾರೂ ಇರೋದಿಲ್ಲ. ಆವಾಗ ಸ್ವಾತಂತ್ರ್ಯ ಇನ್ನೂ ಜಾಸ್ತಿ ಇರುತ್ತೆ. ಅದನ್ನು ಹೇಗೆ ಬಳಸಿಕೊಳ್ತೀರಿ ಅನ್ನುವುದನ್ನು ಶಿಕ್ಷಣ ಹೇಳೋದಕ್ಕಾಗತ್ತಾ? ದಟ್ ಈಸ್ ವಾಟ್ ಇಟ್ ಈಸ್. ಆ ಸ್ವಾತಂತ್ರ್ಯವನ್ನು ಹೇಗೆ ಬಳಸಿಕೊಳ್ಳಬೇಕು ಅಂತ ಶಿಕ್ಷಣ ಹೇಳಿಕೊಡ್ಬೇಕು.